ಎಲ್ಲ ಹುಡುಗಿ ಸಾಕಾಗಿತ್ತು. ಅವತ್ತು ಬರೋ ದುಡ್ಡು ಈ ಡಾಕ್ಟರ್ಗಳು ಕೊಟ್ಟು ಈ ಮಗು ಟ್ರೀಟ್ಮೆಂಟ್ಗೆ ಸರಿ ಹೊರಟಾಯ್ತು. ಹಂಗೂ ಹಿಂಗೂ ಆ ಮಗು ಬದುಕಿದ್ದಾನೆ. ಒಂದು 7 ತಿಂಗಳು ಬದುಕ್ತು. 7ನೇ ತಿಂಗಳು ಏನೋ ಜ್ವರ ಬಂತು ಅಂತ ಆ ವಾರ್ಡ್ ಕರ್ಕೊಂಡೋಗಿ ಆ ವಾರ್ಡಲ್ಲಿ ನೋಡ್ತೀವಿ, ಬರೀ ಮಕ್ಕಳುಗಳು ಎಲ್ಲ ಟ್ಯೂಬ್ ಹಾಕಿದ್ದಾರೆ, ಅದಾಕಿದ್ದಾರೆ, ಇದಾಕಿದ್ದಾರೆ. ಅಲ್ಲಿ ನೋಡಿದ್ರೆ ಅರ್ಧ ಗಾಬರಿ ಆಗೋಯ್ತು ನನಗೆ, ನನ್ನ ಹೆಂಡತಿಗೆ. ಆಮೇಲೆ ಕೊನೆಗೆ ಡಾಕ್ಟರ್ ಒಂದು ಬೆಡ್ ಕೊಟ್ರು. ಬೆಡ್ಡು ಸಿಗ್ತಾ ಇರ್ಲಿಲ್ಲ, ಯಾವುದೋ ಒಂದು ಬೆಡ್ನ ರೆಡಿ ಮಾಡಿಬಿಟ್ಟು ಅಲ್ಲಿ ಕೊಟ್ರು. ನಾನು ಡೈರೆಕ್ಟರ್ ಆಗಿಂತ ಮುಂಚೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದಾಗ ನಾನು ಹೇಳಿದ್ದೆ, ಈ ತರ ವಿಷ್ಣುವರ್ಧನ್ ಪಿಕ್ಚರ್ ನಾನು ಒಂದು 15 ದಿನ ಶೂಟಿಂಗ್ ಮಾಡಿದ್ದೆ ಅಂತ ಹೇಳಿದ್ದೆ. ಆ ಪೀರಿಯಡ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಒಂದು ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದಾಗ ನಾನು ಬಬ್ರುವಾನೂ ಮಾಡ್ತಾ ಇದ್ದೆ. ಆಮೇಲೆ ಐ ಥಿಂಕ್ ನಾನಿಂದ ಮರೆಯಲಾರೆ, ಭಕ್ತ ಸಿರಿಯಾಳ, ಇವೆಲ್ಲ ಹೆಚ್ಚು ಕಮ್ಮಿ ಸ್ವಲ್ಪ ಜೊತೆಗೆ ನಡೀತಾ ಇತ್ತು. ಸೊ ನಾನು ಡೈರೆಕ್ಟರ್ ಆದ ಮೇಲೂ ಕೂಡ ಭಕ್ತ ಸಿರಿಯಾಳಕ್ಕೆ ಹುಣಸೂರು ಅವ್ರ ಮೈಗೆ ಹುಷಾರಿಲ್ಲ ಇದ್ರಿಂದ ಆ ಪಿಕ್ಚರ್ದು ಪ್ರೋಗ್ರಾಮು, ಟೈಮ್ ಟೇಬಲು, ಆಮೇಲೆ ಶೂಟಿಂಗ್ ಯಾವ ಥರ ಮಾಡೋದು, ಆಮೇಲೆ ಸೆಟ್ಗಳು, ಕಾಸ್ಟ್ಯೂಮ್ಸ್ಗಳು ಎಲ್ಲನೂ ನಾನೇ ನಿಂತ್ಕೊಂಡಿದ್ದೇನೆ, ಪರ್ಚೇಸ್ ಮಾಡಿದ್ದು. ಆಮೇಲೆ ಟ್ಯೂನ್ ಸಾಂಗ್ ರೆಕಾರ್ಡಿಂಗಲ್ಲಿ ಅದಲ್ಲೂ ನಾನೇ ಇದ್ದಿದ್ದು. ಆಮೇಲೆ ಹೇಳಿದ್ದೆ ನಾನು 15 ದಿವಸ ಶೂಟಿಂಗ್ ಕೂಡ ಮಾಡಿದೆ ಅಂತ. ಸೊ ಇದು ಮಾಡಿದಾಗ ಏನಾಗಿತ್ತು ಅಂತ ಹೇಳಿದ್ರೆ, ಜೊತೆಗೆ ಅಷ್ಟರಲ್ಲೇ ನಾನು ಡೈರೆಕ್ಷನ್ ಮಾಡಿದ್ರಿಂದ ಇದೆಲ್ಲ ಬಿಡಬೇಕಾಗಿತ್ತು. ಸೊ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಇದ್ದು ಕೂಡ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲವು ಇದನ್ನ ಮಾಡಿದೆ ನಾನು. ಸೊ ಅದು ಪ್ಯಾರಲಲ್ ಆಗಿ ಅದನ್ನು ನಡೀತಾ ಇತ್ತು. ಅದು ಒಂದು ದಿವಸ ಏನಾಗಿತ್ತು ಅಂದ್ರೆ, ನಾನು ಈ ಥರ ಮಾಡ್ತಿರುವಾಗ ಐ ಥಿಂಕ್ ಸಿರಿಯಾಳದಲ್ಲೋ ಯಾತ್ರಲ್ಲೋ ನಾನು ಅಲ್ಲಿ ಡೈರೆಕ್ಟರ್ ಆಗಿದ್ದೋ ಇಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೆ. ಸೊ ಶೂಟಿಂಗ್ ಆಗ್ತಾ ಇದೆ, ಶಾರ್ಟ್ ಆಗ್ತಾ ಇರುವಾಗ ಒಂದು ಶಾರ್ಟ್ ಏನೋ ಸರಿ ಬರಲಿಲ್ಲ. ಅದು ಡೈರೆಕ್ಟರ್ ಕಟ್ ಹೇಳೋಕ್ಕಿಂತ ಮುಂಚೆ ನಾನು ಕಟ್ ಹೇಳ್ಬಿಟ್ಟೆ. ಸೊ ನಾನು ಕಟ್ ಹೇಳಿದ್ದು ನನಗೆ ಗೊತ್ತಾಗೋಯ್ತು, ನಾನು ಡೈರೆಕ್ಟರ್ ಅಲ್ಲ, ನಾನು ಅಸೋಸಿಯೇಟ್ ಡೈರೆಕ್ಟರ್, ನಾನು ಹೇಳ್ಬಾರ್ದಾಗಿತ್ತು ಅಂತ. ಆಮೇಲೆ ಡೈರೆಕ್ಟರ್ ಹತ್ರ ಹೋಗ್ಬಿಟ್ಟಿದ್ದೇನೆ, ಸಾರಿ ಕಟ್ ಮಾಡಿಬಿಟ್ಟೆ ನಾನು ಅಂತ. ಅವಾಗ ಡೈರೆಕ್ಟರ್ ಹೇಳಿದ್ರು, ಏನು ತಪ್ಪೇನದು ಮಾಡಿದ್ ನೀನು, ಅದು ಸರಿ ಇರಲಿಲ್ಲ, ನಾನು ಮಾಡ್ತಾ ಇದ್ದೆ, ನೀನ್ ಮಾಡಿದೆ, ಅದರಿಂದ ತಪ್ಪೇನಿಲ್ಲ, 1 ಮೂರು ತಗೋ ಹೋಗು ಅಂತ ಹೇಳಿದ್ರು. ಸೊ ನನ್ಗೇನಂತ ಹೇಳಿದ್ರೆ, ನಮ್ಮ ಚಿಕ್ಕಪ್ಪ ಅವ್ರ ಹತ್ರ ನನಗೆ ಫುಲ್ ಫ್ರೀಡಮ್ ಇರೋದು, ಅವ್ರ ಹತ್ರನೂ ಇರೋದು. ಆಮೇಲೆ ಹೇಳಿದೆ ವಿಜಯ ರೆಡ್ಡಿ ಅವ್ರ ಹತ್ರ ಇರೋದು, ಆಮೇಲೆ KSR ದಾಸ್ ಹತ್ರ. ನಾನು ಎಲ್ಲೆಲ್ಲಿ ಕೆಲಸ ಮಾಡಿದ್ರು ಕೂಡ ನನಗೊಂದು ಫುಲ್ ಫ್ರೀಡಮ್ ಇರ್ತಿತ್ತು. ಆ ಫುಲ್ ಫ್ರೀಡಮ್ ಅಲ್ಲೇನೆ ಇಷ್ಟು ಚೆನ್ನಾಗಿ ಇವನು ಕೆಲಸ ಮಾಡ್ತಾನೆ ಅಂತಾನೆ ಹಿಂದೆ ಹೇಳಿದ್ದೆ. ಇವನ್ನ ಅವಾಯ್ಡ್ ಮಾಡಬೇಕು ಅಂದ್ಬಿಟ್ಟು ಕೆಲವರು ಗುಸು ಅಂತ ಮಾತಾಡ್ಕೋತಿದ್ರು. ಅದನ್ನ ನನ್ನ ಸಿದ್ಲಿಂಗ ಏನ್ಗೂ ಹೇಳಿದ್ರು. ಅದೇ ರೀತಿ ನನ್ನ ಕೂಡ ಅವಾಯ್ಡ್ ಮಾಡಬೇಕು ಅಂತ ಮಾಡಿ ನನ್ನ ಬೇರೆ ಪಿಕ್ಚರ್ಗೆ ಕಳಿಸಿದ್ರು ಅಂತಾನು ಕೂಡ ಅದು ಹೇಳಿದ್ದೆ ನಾನು. ಈ ತರ ಮಾಡಿದಾಗ, ಈ ತರ ಮಾಡ್ತಿರುವಾಗ ಕಾಲಕ್ರಮೇಣ ನನಗೂ ಡೈರೆಕ್ಷನ್ ಜಸ್ಟ್ ಅಲ್ಲಿ ನನಗೆ ಮದುವೆ ಆಯಿತು. ನಮ್ಗೆ ಕೆಲವು ಇದೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದೆ. ಒಂದು 4,000-4,500ದಿಂದ ಬಂದು ಕೊನೆಗೆ ಇವತ್ತಿನ ಡೈರೆಕ್ಷನ್ ಬರೋ ಹೊತ್ತಿಗೆ ನನಗೆ 25,000 ರೂಪಾಯಿ ರೆಮ್ಯುನರೇಷನ್ ಸಿಕ್ತು ಡೈರೆಕ್ಷನ್ ಅಲ್ಲಿ. ಅದು ದ್ವಾರಕೀಶ್ ಅವ್ರ ಪಿಕ್ಚರಲ್ಲಿ. ಅದು ನಾನು ಅಸೋಸಿಯೇಟ್ ಆಗಿದ್ದಾಗಲೂ ಕೆಲವು 15-20 ಅವೆಲ್ಲ ಬಂದಿದ್ದೆ, ಅದೆಲ್ಲ ಅಷ್ಟು ಬಂದಿದೆ. ಆಮೇಲೆ ಸ್ವಲ್ಪ ನನ್ನ ಸ್ಥಿತಿನೂ ಬದಲಾಯಿಸ್ತು. ಮದ್ರಾಸಲ್ಲಿ ನಾನು ಕೂಡ ಒಂದು ಅಪಾರ್ಟ್ಮೆಂಟ್ ತಗೊಂಡೆ ಅಂದ್ರೆ ಕೂಡ ತಗೊಳಕ್ ಕೂಡ ದುಡ್ಡು ಇರ್ತಿರ್ಲಿಲ್ಲ. ಅಪಾರ್ಟ್ಮೆಂಟ್ಗೆ ಮೊದಲು ಅಡ್ವಾನ್ಸ್ ಒಂದು 10,000 ರೂಪಾಯಿ ಕೊಡ್ಬೇಕಾಗಿತ್ತು. ಅಲ್ಲಿ ಏನಂದ್ರೆ ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್ ಅಲ್ಲಿ ಒಬ್ರು ಬೆಳ್ಳಿಯಪ್ಪ ಅಂತ ಒಬ್ರು ಇದ್ರು, ಕೂರ್ಗ್ನೂರು. ಅವರು ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್ ಅಲ್ಲಿ ಇದ್ದವರು. ಅವರು ನಮಗೆ ಪರಿಚಯ ಆಯ್ತು, ನನ್ನ ತಮ್ಮನ ಪರಿಚಯ ಆಯ್ತು, ತಮ್ಮನಿಂದ ನನಗೆ ಪರಿಚಯ ಆಯ್ತು. ಅವರು ಅಪ್ಲಿಕೇಶನ್ ಹಾಕಿ, ನಾನು ನಿಮ್ಗೆ ಒಂದು ಫ್ಲಾಟ್ ಕೊಡಿಸ್ತೀನಿ ಅಂತಂದ್ರು. ಸೊ ಒಂದು ಅಪ್ಲಿಕೇಶನ್ ಹಾಕಿ ಆ 10,000 ರೂಪಾಯಿಗೆ ಕೂಡ 10,000 ರೂಪಾಯಿ ಅಡ್ವಾನ್ಸ್ ಕೊಡ್ಬೇಕು, ಅದನ್ನ ಇರಲಿಲ್ಲ. ಆಮೇಲೆ ನನ್ನ ಹೆಂಡತಿ ಅಣ್ಣ ಅವರು ಕೊಟ್ಟರು ನಂಗೆ 10,000 ರೂಪಾಯಿನ. ಅದನ್ನು ಕಟ್ಟಿದ್ದೇನೆ. ಏನು ಅಂತ ಹೇಳಿದ್ರೆ, ಯಾವಾಗ ಆ ಫ್ಲಾಟ್ ನಮ್ಗೆ ಹ್ಯಾಂಡ್ ಓವರ್ ಮಾಡ್ತಾರೋ ಆ ತಿಂಗಳಿಂದನೂ 350 ರೂಪಾಯಿ ಪ್ರತಿ ತಿಂಗಳು ಗೌರ್ಮೆಂಟ್ ಕಟ್ಬೇಕಾಯ್ತು. ಪ್ರತಿ ತಿಂಗಳು ಕೂಡ ಕಟ್ಬೇಕದು. ಸ್ಲಮ್ ಕ್ಲಿಯರೆನ್ಸ್ ಅಲ್ಲಿ ಅವ್ರು ಇದ್ರು, ಹೌಸಿಂಗ್ ಬೋರ್ಡ್ ತಮಿಳ್ನಾಡು ಹೌಸಿಂಗ್ ಬೋರ್ಡ್ಗೆ ಪ್ರತಿ ತಿಂಗಳು ಕೂಡ 350 ಕೊಡ್ಬೇಕಾಗಿತ್ತು. ಎಷ್ಟು ವರ್ಷ ಅಂದ್ರೆ 10 ವರ್ಷ.
ಸೊ 350 ಇಂಟು 12 4200, 4200 ಇಂಟು 10 42,000 ರೂಪಾಯಿ, ಒಟ್ಟಿಗೆ ಕೊಟ್ಟರೆ 35,000. ಬಟ್ ಇದು ನಾವು ಕಂತಲ್ಲಿ ತಗೊಂಡಿದ್ರಿಂದ ಇದು ಕೊಡಕ್ ದುಡ್ಡಿರ್ಲಿಲ್ಲ. ನಮ್ಗೆ ಅಡ್ವಾನ್ಸ್ ಕೊಡಕ್ ಮಾತ್ರ 10,000 ಆಯ್ತು ಅಷ್ಟೇ. ಆಮೇಲೆ ತಿಂಗಳು ಕಟ್ಟೋದು ಅಂತ ಆಯ್ತು. ಆ ತರ ತಗೊಂಡೆ. ಆಮೇಲೆ 10 ವರ್ಷನೂ ಕೂಡ 1 ತಿಂಗಳ ಕಂತು ಕೂಡ ತಪ್ಸಿಲ್ಲ, 1 ತಿಂಗಳು ಎಕ್ಸ್ಟ್ರಾ ಬಡ್ಡಿ ಕಟ್ಟಿಲ್ಲ. ಸೊ ಆ ತರ ಇವೆಲ್ಲ ಈ ತಿನ್ನಕ್ಕೆ ಉಣ್ಣಕ್ಕೆ ಇರುತ್ತೋ ಬಿಡುತ್ತೋ, ಮೊದ್ಲು ಸೂರಿಗೆ ದುಡ್ಡು ಕಟ್ಬಿಡ್ಬೇಕು ಅಂತ ಹೇಳ್ಬಿಟ್ಟಿದ್ದೆ, ನಾ ಕಟ್ಬಿಡ್ತಾ ಇದ್ವು. ಆ ತರ 10 ವರ್ಷದಲ್ಲಿ ಇದಾಗೋಯ್ತು, ಮನೆ ಸ್ವಂತ ಆಯ್ತು. ಸೊ ಅದನ್ನ ಅದಕ್ಕೇನು ತೊಂದರೆ ಇರ್ತಿರ್ಲಿಲ್ಲ, ಬಾಡಿಗೆ ಕಟ್ಬೇಕು ಅನ್ನೋ ತೊಂದರೆ ಇಲ್ಲ. ತಿಂಗಳಿಗೆ ಅದು ಹೆಂಗೋ ಯಾವುದೇ ಕಾರಣ ಏನೇ ಇದ್ರು ಕೂಡ ಅದು ಮಾತ್ರ ಕಟ್ಬಿಡ್ಬೇಕು ಅನ್ನೋ ಕಟ್ಸ್ತಾ ಇತ್ತು. ಅದ್ರ ಜವಾಬ್ದಾರಿನ ನನ್ನ ಹೆಂಡತಿ ನೋಡ್ಕೋತಾ ಇದ್ಲು. ಸೊ ಹೀಗೇನೆ ಅದು ಕಟ್ಟೋದು. ಈ ಕಾಲಘಟ್ಟದಲ್ಲಿ ಒಂದು ಸ್ವಂತ ಮನೆನೂ ಆಯ್ತು. ಆಮೇಲೆ ನನಗೆ 2 ಹೆಣ್ಮಕ್ಳುಗಳಾದ್ರು. 2 ಹೆಣ್ಮಕ್ಳುಗಳು, ಮೊದಲನೇವಳಿಗೆ ರೇಖಾ ಅಂತ ಇಟ್ಟು, 2ನೇವಳಿಗೆ ರೂಪಾ ಅಂತ ಇಟ್ಟು. ಆಮೇಲೆ ಎರಡು ಮಕ್ಕಳಾದ್ಮೇಲೆ ಇನ್ನೊಂದಕ್ಕೆ ನನ್ನ ಹೆಂಡತಿ ಗರ್ಭಿಣಿ ಆದ್ಲು. ಗರ್ಭಿಣಿ ಆಯ್ತು. ಅದನ್ನು ಕೂಡ ಆವತ್ತಿನ ದಿವಸ ಆದ್ರೆ ಆಮೇಲೆ ಜೆಂಡರ್ನೆಲ್ಲ ಯಾವ ಗಂಡ ಹೆಣ್ಣು ಅನ್ನೋದನ್ನ ನಿರ್ಧರಿಸ್ಬೋದಾಗಿತ್ತು. ಆ ತರ ಏನು ಮಾಡಲಿಲ್ಲ, ಏನಿಲ್ಲ. ಒಂದು ಇದಿರ್ಲಿ, ಒಂದು ಆಂಗ್ಸೈಟಿ ಇರ್ಲಿ ಅಂದ್ಬಿಟ್ಟು ನೋಡ್ರಿ 3ನೇದು ಒಂದು ಗಂಡಾಯ್ತು. ಸೊ 2 ಹೆಣ್ಣು 1 ಗಂಡು, ಒಂದು ಸಾಕು ತೃಪ್ತಿಯಾದ ಜೀವನ ಅಂತ ಅನ್ಕೋತು. ಬಟ್ ಏನಾಗೋಯ್ತು ಅಂತ ಹೇಳಿದ್ರೆ, ಆ ಮಗು ಹುಟ್ಟಿದ ಮಗುಗೆ 58 ತಾಪತ್ರಯ ಆಗೋಯ್ತು. ಯಾವ ಮಗುಗೆ? ಗಂಡು ಮಗುಗೆ. 2 ಹೆಣ್ಣಾದ್ಮೇಲೆ 1 ಗಂಡು ಹುಟ್ಟುತ್ತಲ್ಲ, ಅದು ಹುಟ್ಟಿದಾಗಲೇ ಹೇಳೋದು ತುಂಬಾ ತಾಪತ್ರಯ ಇತ್ತಪ್ಪ ಮಗುಗೆ. ಏನು ಅಂತ ಹೇಳಿದ್ರೆ ಹರ್ನಿಯಾ ಇತ್ತು. ಆಮೇಲೆ ಈ ಹೆಬ್ಬೆರಳುಗಳು, ಈ ಬೆರಳುಗಳೆಲ್ಲ ಲೂಸ್ ಆಗಿ ಅಳ್ಳಾಡ್ತಿತ್ತು ಹೆಬ್ಬೆರಳು. ಇನ್ನೊಂದು ಹೆಬ್ಬೆರಳು ಸರಿ ಇನ್ನೇ ಇರ್ಲಿಲ್ಲ. ಆಮೇಲೆ ಮಗು ಇದು ಹುಟ್ಟಿದ್ದದ್ದು. ಆಮೇಲೆ ಇದು ಹೋಲ್ ಇನ್ ದಿ ಹಾರ್ಟ್. ಅವತ್ತಿನ ಹೋಲ್ ಇನ್ ದಿ ಹಾರ್ಟ್ ಅಂದ್ರೆ ಮಗು ಬದುಕೋದೇ ಇಲ್ಲ ಅಂತ ಇರ್ತಿತ್ತು. ಅದು ಒಂದು ಹೋಲ್ ಇನ್ ದಿ ಹಾರ್ಟ್. 58 ತಾಪತ್ರಯ ಇತ್ತು. ಆಮೇಲೆ ಡಾಕ್ಟರ್ ಹೇಳಿದ್ರು, ಇದು ಬಹಳ ದಿವಸ ನಿಮಗೆ ಬದುಕೋದಿಲ್ಲ, ಏನ್ ಕೆಲಸ ಮಾಡಿ ಅಂದ್ರೆ ಈ ಮಗುಗೆ ಏನ್ ಕಾಯಿಲೆ ಬಂದ್ರು ಕೂಡ ಏನು ಔಷಧಿ ಕೊಡಿಸ್ಬೇಡಿ, ಬಿಟ್ಬಿಡಿ, ಆಮೇಲೆ ಸ್ವಾಭಾವಿಕವಾಗಿ ಆ ಮಗು ಹೊಟ್ಟೋಗ್ಲಿ ಅಂತ ಡಾಕ್ಟರ್ ಹೇಳಿದ್ರು. ನಾವು ಕೇಳಲಿಲ್ಲ. ಅವತ್ತಿನ ದಿವಸ ನಮಗೆ ಗೊತ್ತಿರ್ಲಿಲ್ಲ. ಎಲ್ಲದಕ್ಕೂ ಒಬ್ಬೊಬ್ಬ ಡಾಕ್ಟರ್ ಇದ್ದಾರೆ ಅನ್ನೋದು ಅವಲೇ ಗೊತ್ತಾಗಿದ್ದು. ಹೃದಯಕ್ಕೊಬ್ಬ ಡಾಕ್ಟರ್ ಇದ್ದಾನೆ ಅನ್ನೋದು ಗೊತ್ತಿತ್ತು. ಆದರೆ ಮಕ್ಕಳ ಹೃದಯಕ್ಕೊಬ್ಬರು ಡಾಕ್ಟರ್ ಇದ್ದಾರೆ. ಆಮೇಲೆ ಮಕ್ಕಳ ಕಾಲು ಕೈಗೆ ಇರುತ್ತಲ್ಲ ಆರ್ಥೋಪೆಡಿಕ್ಗೆ, ಅದಕ್ಕೊಬ್ಬ ಡಾಕ್ಟರ್ ಇದ್ದಾರೆ. ಎಲ್ಲ ಹತ್ತಕ್ಕೂ ಕೂಡ ದೊಡ್ಡವರು ಯಾರಿದ್ದಾರೋ ಮಕ್ಕಳು ಕೂಡ ಅದೇ ತರ ಡಾಕ್ಟರ್ ಇದ್ದಾರೆ ಅನ್ನೋದು ಅವಲೇ ಗೊತ್ತಾಯ್ತು. ಎಲ್ಲ ಹುಡುಗಿ ಸಾಕಾಗಿತ್ತು. ಅವತ್ತು ಬರೋ ದುಡ್ಡು ಈ ಡಾಕ್ಟರ್ಗಳು ಕೊಟ್ಟು ಈ ಮಗು ಟ್ರೀಟ್ಮೆಂಟ್ಗೆ ಸರಿ ಹೊರಟಾಯ್ತು. ಹಂಗೂ ಹಿಂಗೂ ಆ ಮಗು ಬದುಕಿದ್ದಾನೆ. ಒಂದು 7 ತಿಂಗಳು ಬದುಕ್ತು. 7ನೇ ತಿಂಗಳು ಏನೋ ಜ್ವರ ಬಂತು ಅಂತ ಏನೋ ಹೇಳ್ತು. ಆಮೇಲೆ ಡಾಕ್ಟರ್ ಕರ್ಕೊಂಡು ಹೋಗೋಣ, ಇಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಮದ್ರಾಸಲ್ಲಿ ಎಗ್ಮೋರಲ್ಲಿ ಚಿಲ್ಡ್ರನ್ ಹಾಸ್ಪಿಟಲ್ ಅಂತ ಇದೆ, ಅಲ್ಲಿ ಕರ್ಕೊಂಡು ಹೋದು ಮಗುನ. ನಾನು ನನ್ನ ಹೆಂಡತಿ ಇಬ್ರು ಹೋದು ಆಟೋ ರಿಕ್ಷಾದಲ್ಲಿ. ಅಲ್ಲಿ ಹೋದ್ರೆ ಆ ಚಿಲ್ಡ್ರನ್ ಹಾಸ್ಪಿಟ್ಲಲ್ಲಿ ರಶ್ಶು ಎತ್ತುವ ರಶ್ಶು. ನಾವು ಹೋಗಕ್ಕೆ ಆಗ್ತಾ ಇರ್ಲಿಲ್ಲ. ಸರಿ, ಆ ಮಗುನ ಇಟ್ಕೊಂಡು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ಅಲ್ಲಿ ಈ ಕಡೆಯಿಂದ ಪರದಾಡ್ತಿರುವಾಗ ಒಬ್ಬ ಡಾಕ್ಟರ್ ಸಿಕ್ಕಿದ್ರು. ಒಬ್ಬ ಡಾಕ್ಟರ್, ಅವರು ಎಲ್ಲಿ ಹೋಗ್ತಾ ಇದ್ದಾರೆ, ಏನ್ ಕತೆ ಅಂತ. ಈ ತರ ನನ್ನ ಮಗು ಹುಷಾರಿಲ್ಲ, ಆಸ್ಪತ್ರೆ ಇದಕ್ಕೆ ಚಿಲ್ಡ್ರನ್ ವಾರ್ಡ್ಗೆ ಇದು ಮಾಡಬೇಕು ಅಂತ. ಅವ್ರು ಇದ್ದವರು ಅದ ಕನ್ಸರ್ನ್ ಅವರೇನೆ. ಬನ್ನಿ ಅಂತ ಹೇಳಿದ್ದೇನೆ. ಇದರ ತರನೇ ರಿಸೆಪ್ಷನ್ ತರನೇ ಹೋಗಿದ್ದಾನೆ. ಎಂಟ್ರಿ ಎಲ್ಲ ಮಾಡಿಸಿದ್ದೇನೆ. ಒಂದು ಇಲ್ಲಿ ಕರ್ಕೊಂಡೋಗಿ ಈ ವಾರ್ಡ್ ಕರ್ಕೊಂಡೋಗಿ ಅಂತ ಕಳಿಸಿದ್ರು. ಆ ವಾರ್ಡ್ ಕರ್ಕೊಂಡೋಗಿ ಆ ವಾರ್ಡಲ್ಲಿ ನೋಡ್ತೀವಿ, ಬರೀ ಮಕ್ಕಳುಗಳು ಎಲ್ಲ ಟ್ಯೂಬ್ ಹಾಕಿದ್ದಾರೆ, ಅದು ಹಾಕಿದ್ದಾರೆ, ಇದು ಹಾಕಿದ್ದಾರೆ. ಅಲ್ಲಿ ನೋಡಿದ್ರೆ ಅರ್ಧ ಗಾಬರಿ ಆಗೋಯ್ತು ನನಗೆ, ನನ್ನ ಹೆಂಡತಿಗೆ. ಆಮೇಲೆ ಕೊನೆಗೆ ಒಬ್ಬ ಡಾಕ್ಟರ್ ಇದ್ದು ಒಂದು ಬೆಡ್ ಕೊಟ್ಟರು. ಬೆಡ್ಡು ಸಿಗ್ತಾ ಇರ್ಲಿಲ್ಲ. ಯಾವುದೋ ಒಂದು ಬೆಡ್ಡನ್ನ ರೆಡಿ ಮಾಡಿಬಿಟ್ಟು ಅಲ್ಲಿ ಕೊಟ್ಟರು. ಆ ಮಗುನ ಮಲಗಿಸಿದ್ದಾನೆ. ಡ್ರಿಪ್ಸು ಗಿಪ್ಸು ಎಲ್ಲ ಕೊಟ್ಟು ಇದು ಮಾಡ್ತಾ ಇದ್ರು. ನಾನು ಅಲ್ಲೇ ನಿಂತಿದ್ದೆ, ನಾನು ನಿಂತಿನ ಅಲ್ಲೇ ಕೂತಿದ್ಲು. ಆ ಮಗುಗೆ ಡ್ರಿಪ್ಸ್ ಇದನ್ನ ಕೊಡ್ತಾ ಇದ್ರು. ಸ್ವಲ್ಪ ಹೊತ್ತು ಇದೆಲ್ಲ ಆಗ್ತಾಯಿತ್ತು. ಅದು ಏನ್ ಕತೆನೋ ಡ್ರಿಪ್ಸ್ ಹೋಗ್ತಾ ಇತ್ತಲ್ಲ, ಡ್ರಿಪ್ಸ್ ಹೋಗೋದೇ ನಿಂತೋಯ್ತು. ಡ್ರಿಪ್ಸ್ ಆಚೆ ಬರಕ್ಕೆ ಶುರು ಆಗೋಯ್ತು. ಮಗು ಹೊಟ್ಟೋಯ್ತು. ಕೂಗಿದೆ ನಾನು ಅಲ್ಲಿ. ಡಾಕ್ಟರ್ ಅಂತ ಕೂಗಿದ್ದಾಯ್ತು. ಆ ಡಾಕ್ಟರ್ ಬಂದು ನೋಡಿದ್ರು, ಪಲ್ಸ್ ನೋಡಿದ್ರು, ಇದು ನೋಡಿದ್ರು, ಸ್ಟೆಥೋಸ್ಕೋಪಿ ನೋಡಿದ್ರು, ಹೊಟ್ಟೋಯ್ತು. ಎಷ್ಟು ತಿಂಗಳು ಮಗುದು? ಅದು 7 ತಿಂಗಳು
ನಾವು ಕರ್ಕೊಂಡೋಗಿ ಆಸ್ಪತ್ರೆಗೆ ಇದು ಮಾಡೋ ಹೊತ್ತಿಗೆ ಒಂದು 3-4 ಅವರ್ಸಲ್ಲಿ ಮಗು ಹೊರಟೋಯ್ತು. ಆಮೇಲೆ ಪುನಃ ಮಗುನ ಅಲ್ಲೇನು ಡೆತ್ ಸರ್ಟಿಫಿಕೇಟ್ ತೊಗೊಂಡೆಲ್ಲ ಬರಬೇಕಲ್ಲ, ಅದೇ ಬಂದು ಮನೆಗೆ ಬಂದರೆ ನಮ್ಮತ್ತೆ ಇದು ಅವರೆಲ್ಲ ಇತ್ತು, ಮಾಮೂಲಿ ಹತ್ತೋಗಿತ್ತು ಎಲ್ಲ ಆಯಿತು. ಕೊನೆಗೆ ಮಕ್ಕಳು ನಾಳೆ ಬೆಳಿಗ್ಗೆ ಮಕ್ಕಳು ಕೇಳ್ತಾರೆ ಭಾಳ ಕಷ್ಟ ಆಗ್ಬಿಡುತ್ತೆ ಅಂದ್ಬಿಟ್ಟು ರಾತ್ರಿ ಮನೆ ಹಿಂದ್ಗಡೆನೆ ಸ್ಮಶಾನ, ಅದು AVM ಸ್ಟುಡಿಯೋ ಇದೆಯಲ್ಲ, AVM ಸ್ಟುಡಿಯೋ ಹಿಂದ್ಗಡೆನೆ ಸ್ಮಶಾನ. ಆ ರಾತ್ರಿನೇ ಹೋಗ್ಬಿಟ್ಟಿದ್ದಾನೆ. ಆ ಸ್ಮಶಾನದಲ್ಲಿ ಹೆಣ ಅಗೀತಾನಲ್ಲ, ಹಾಗೆ ಅವನು ಹಿಡಿದಿದ್ದಾನೆ. ಅವ್ನಿಗೆ ಹಳ್ಳ ತೋರಿಸಿ ಮಗು ತಾನೆ ಅದು ಒಂದು 2x2 ತೆಗೆದರೆ ಸಾಕೋದಕ್ಕೆ ಹಳ್ಳ ತೆಗೆದು ಮಗುನ ಅಲ್ಲೇ ಮಣ್ಣು ಮಾಡಿಬಿಟ್ಟು ಮನೆಗೆ ಬಂತು. ಇದು ಈ ಸಿನಿಮಾಗಳ ಮಧ್ಯದಲ್ಲಿ ನನಗೆ ಆದ ನಷ್ಟ, ನನ್ನ ಆದ ಬೆಳವಣಿಗೆ, ಅದಕ್ಕೋಸ್ಕರ ಇದನ್ನು ಹೇಳ್ತೆ.